ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡಿದ್ರು ನನಗೆ ಇಮಿಡಿಯೇಟ್ ಆಗಿದ್ದೀರಾ? ಪ್ರಥಮ್ ಮೇಲೆ ಹಲ್ಲೆ ಹಾಕಿ ಮಿಸ್ ಮಾಡ್ಬಿಡಿ. ಪ್ರಥಮ್ ಮೇಲೆ ಮಾರಣಾಂತಿಕ ಹಲ್ಲೆ. ನನ್ನ ಬಹಳ ಒಳ್ಳೆ ಸ್ನೇಹಿತೆ, ಈ ಸೀಸನ್ ತುಂಬಾ ಪ್ರಾಮಾಣಿಕವಾಗಿ ಆಡಿದಂತಹ ಐಶ್ವರ್ಯಗೆ ನಾನು ಪ್ರಾಮಾಣಿಕವಾಗಿ ಅಭಿನಂದಿಸ್ತೀನಿ. ನಾನು ಆಕೆನ ಇವಾಗಿಂದಲ್ಲ, ಐ ನೋ ಹರ್ ಫ್ರಮ್ ಪಾಸ್ಟ್ 5 years. ನಾನು ನಟ ಭಯಂಕರ ಶುರುವಾದಾಗ ಕರೋನಾ, ಕರೀನಾ, ಸುನೋತಿ ಎಲ್ಲ ಬರೋಕ್ಕೆ ಮುಂಚೆಯಿಂದಲೂ ಪರಿಚಯ. ಅವಾಗಿಂದಲೂ ಅಷ್ಟೇ, ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಆಕೆಗೆ ಒಳ್ಳೇದಾಗಿ ಶುಭಾಶಯಗಳು. ಆ್ಯಂಡ್ ಈ ಸಲ ಚೆನ್ನಾಗಿ ಆಡಿದ್ರು. ನಾನು ಆಕೆನ ಫೈನಲ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹೋಗಿ ಬಿಡಮ್ಮ, ತಲೆ ಕೆಡಿಸ್ಬೇಡ, ಏನು ಮಾಡೋಕ್ಕೆ. ಸಿನಿಮಾ ನೋಡೋಕ್ಕಿರೋದಕ್ಕೆ ಇವತ್ತು ಜೊತೆಗಿದ್ದೀನಿಲ್ಲ, ಸಿನಿಮಾ ನೋಡೋಕ್ಕಿರೋದಕ್ಕೆ ತುಂಬ ಒಳ್ಳೆ ಹುಡುಗಿ. ಒಳ್ಳೇದಾಗಲಿ ಐಶ್ವರ್ಯಗೆ. ಆ್ಯಂಡ್ ಒಂದು ಲಾಸ್ಟ್ ವರ್ಡ್ ಹೇಳ್ತೀನಿ. ನಾನು ಸಹಿತ ನೋಡುವ ಯಾವ ಸೀಸನ್ ಬಿಗ್ ಬಾಸ್ ಖುದ್ದು ಬಿಗ್ ಬಾಸ್ ಮಾತ್ರ ಬಂದಿದ್ದಿಲ್ಲ, ಮಗಳಿಗೆ ಅಂತ ಬರ್ತಿದ್ದು ನಾನು ನೋಡಿದ್ದೇ ಇಲ್ಲ. ನಮ್ಮ ಸೀಸನ್ನಲ್ಲೂ ಸಹಿತ ಇಲ್ಲ. ಅದು ನಮ್ಮ ಐಶ್ವರ್ಯಾಗಿ ಬರೆದಿದ್ದು. ಈಗ ಹೆಂಗೆ ಅಂದರೆ ಪ್ರಾಮಾಣಿಕವಾಗಿ ಇಷ್ಟೊಂದು ಖುಷಿ ಆಯ್ತಲ್ಲ ಪ್ರಥಮ್ ಇಂಥವ್ರ ಬಗ್ಗೆ ಪೋಸ್ಟ್ ಹಾಕುವಂತ. ಒಂದು ಹಾಕಿದ ತಕ್ಷಣ ಏನಾಗ್ತಾರೆ ಗೊತ್ತಾ, ಆಪೋಸಿಟ್ 100 ಜನ PR ಟೀಮ್ ಫೋನ್ ಮಾಡಿ ನಮ್ದು ಕ್ಯಾಕ್ ಹಾಕಿಲ್ಲ. ಈ ರೇಂಜ್ಗಾಗಿದೆ. ಮೊದಲೆಲ್ಲ ನಾವು ಆಟ ಆಡಿ ಬಿಗ್ ಬಾಸ್ ಗೆದ್ವಿ. ನೀವೆಲ್ಲ ಈ ಸೀಸನ್ ಇತ್ತೀಚೆಗೆ ಬರೀ PR ಸರಿ, ಒಳ್ಳೇದಾಗಿ. ಇಬ್ಬರು ಬಿಗ್ ಬಾಸ್ ನಡುವೆ ಗುದ್ದಾಟ ಇದೆ. ತಮ್ದೇಲ್ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳ ಬೇಡ. ಗುದ್ದಾಟ. ಪ್ರಥಮ್ ಮೇಲೆ ಐಶ್ವರ್ಯ ಹಲ್ಲೆ, ಬಿಗ್ ಬಾಸ್ ಇಂದ ಬಂದ ಐಶ್ವರ್ಯ ಹಲ್ಲೆ. ಅದನ್ನ ಹಾಗೆ ನಾನು ಹೇಳ್ದಂಗೆ ಕೇಳಿ ನಿಮ್ಗೆ ಇಲ್ಲ ಇಲ್ಲ ಸೀರಿಯಸ್ ಅಲ್ಲೇ ಅಂತ ಅವಾಗ ಒಂದು ಕಾಮೆಂಟ್ ಬರುತ್ತೆ. ನನ್ನ ಮಗನ ಹೊಡಿಬೇಕಾಯ್ತು, ಬಿಡ್ಬಾರ್ದು. ಯಾವಾಗಲೂ ಇವಾಗಿಂದಲ್ಲ, ನನ್ನ ಫ್ರೆಂಡ್ ಹಾಕಿ ಒಳ್ಳೇದಾಗಿ, ಬಹಳ ಪ್ರತಿಭಾವಂತೆ. ಈಗ ಬಾಯ್ಸ್ ಮಿಸಸ್ ಗರ್ಲ್ಸ್ ಅಂತ ಒಂದು ಶೋ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ. ಆಕ್ಚುಲಿ ಇರಬೇಕಾಗಿತ್ತು, ಇನ್ನೂ ನಡೀತಾ ಇದೆ. ನಮ್ಮದು ಸೆನ್ಸಾರ್ ಕೆಲಸ ಇನ್ನೆಲ್ಲ ಇರೋದ್ರಿಂದ ನಮ್ಮ ಕಡೆ ಶುಭಾಶಯಗಳು. ಪ್ರತಿಭಾವಂತಿಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇದೆ. ಅಣ್ಣ ಬಂದು ಹಿಂಗೆ ಮಕ್ಕಳು ಹಿಡಿದ್ಬಿಡು, ಬಾಯಿಗೆ ಹಿಡಿದ್ಬಿಡು. ಬಾಯಿಗೆ. ಹಾಂ ಬಾಯ್.